ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಾಳೆ ತೆರವು ಕಾರ್ಯಾಚರಣೆಯ ಸ್ಥಳದ ಪರಿಶೀಲನೆಯನ್ನ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು. ಅಧಿವೇಶನ ಕೂಡ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಬರಲಿಕ್ಕೂ ಆಗಿರಲಿಲ್ಲ ಅವರಿಗೆ. ಅದರಲ್ಲೂ ಶಿರೂರಿನಲ್ಲಿ ಆಗಿರುವಂತ ಒಂದು ಘೋರ ದುರಂತ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನ ಪಡ್ಕೊಳ್ತಾನೆ ಇದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳ ವೈದ್ಯ ಅವರು ಕೂಡ ಅಲ್ಲಿ ಸ್ಥಳದ ಪರಿಶೀಲನೆಯನ್ನ ಮಾಡಿದ್ದಾರೆ, ಡಿಸಿ ಸ್ಥಳದ ಪರಿಶೀಲನೆಯನ್ನ ಮಾಡಿದ್ದಾರೆ. ಹಾಗೆ ಅಂಕೋಲದಲ್ಲಂತೂ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಸೊ ಹೀಗಾಗಿ ಈ ಘಟನೆ ಏನ್ ನಡೆದಿದೆ ಆ ಸ್ಥಳಕ್ಕೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ನಾಳೆ ರಸ್ತೆ ಹಾಳಾಗಿರ್ಲಿ, ಗುಂಡೆ ಬಿದ್ದಿರಲಿ, ಸರಿ ಮಾಡಬೇಕು. ನಾಳೆ ನಾನು ಕೂಡ ಅಂಕೋಲಾಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಕುಮಾರಸ್ವಾಮಿಯು ಕೂಡ ಅಂಕೋಲಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿ ಬಿಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಕುಮಾರಸ್ವಾಮಿ ಕೂಡ ಹೋಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಅದ್ರ ಬಗ್ಗೆನೂ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಹೋಗ್ಲಿ ಬಿಡಿ, ಮಾಡಲಿ ಪರಿಶೀಲನೆ, ಅದರಲ್ಲಿ ಏನಿದೆ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಸರ್ಕಾರ ಮನೆ ಬಿದ್ದಿರಲಿ, ರಸ್ತೆಗಳು ಹಾಳಾಗಿರ್ಲಿ, ಏನೇ ಮಾಡಿದ್ರು ಕೂಡ ಅವರೆಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ ಮಾಡಿ ಹೋಗ್ಲಿ. ಪಾಪ ಅವರು ನಮ್ಮ ಇವರು ಹೋಗ್ತಾ ಇದ್ದಾರೆ, ನಾಳೆ ಹೋಗ್ತಾ ಇದ್ದೀನಿ. ಇನ್ನು ಶಿರೂರು ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನಡಿ ಸಿಕ್ಕಾಕೊಂಡಿರುವಂತಹ ಲಾರಿ ಖಾತ್ರಿಪಡಿಸಿರುವಂತದ್ದು ಜಿಲ್ಲಾಧಿಕಾರಿಗಳಾಗಿರುವಂತಹ ಲಕ್ಷ್ಮೀ ಪ್ರಿಯಾ ಅವರು. ಸಾಗರ ಮೂಲದ ಮಾಲೀಕನ ಲಾರಿ ಅದು ಅಂತ ಗೊತ್ತಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಅದು ಮಣ್ಣಿನಡಿ ಸಿಕ್ಕಾಕೊಂಡಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಮಾನಗಳಿದ್ವು. ಮಣ್ಣಿನಡಿ ಸಿಕ್ಕಾಕೊಂಡಿದೆಯೋ ಅಥವಾ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆಯೋ ಅಂತ. ಆದರೆ ಡಿಸಿ ಖಾತ್ರಿಪಡಿಸಿದ್ದಾರೆ ಮಣ್ಣಿನಡಿ ಇದೆ ಅಂತ. ಸಾಗರ ಮೂಲದ ಮಾಲೀಕನ ಲಾರಿ ಅದು. ಕೇರಳ ಮೂಲದ ಅರ್ಜುನ್ ಅನ್ನುವಂಥವನು ಚಾಲಕ ಆಗಿದ್ದ. ಲಾರಿ ಪತ್ತೆಗಾಗಿ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಈ ಕಾರ್ಯಾಚರಣೆಗೆ ಪದೇ ಪದೇ ಮಳೆ ಮಾತ್ರ ಅಡ್ಡಿಪಡಿಸ್ತಾನೆ ಇದೆ. ನಿರಂತರವಾಗಿ ಮಳೆ ಸುರಿತಾ ಇರುವಂತ ಕಾರಣ. ಇನ್ನೊಂದ್ ಕಡೆ ಗುಡ್ಡನೂ ಕೂಡ ಅಷ್ಟೇ ಪದೇ ಪದೇ ಕುಸಿತಾ ಇರುವಂತದ್ದು, ಜಾರ್ತಾ ಇದೆ ಅಲ್ಲಿ ಮಣ್ಣು. ಲಾರಿ ಮತ್ತು ಚಾಲಕ ಅರ್ಜುನ್ ಹುಡುಕ್ಲಿಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಅವರು ಮನವಿ ಮಾಡಿಕೊಂಡ್ರು ಅಷ್ಟೇ, ಮನವಿ ಮಾಡ್ಕೊಳ್ದೆ ಹೋದ್ರು ಕಾರ್ಯಾಚರಣೆಯಂತೂ ಮಾಡೇ ಮಾಡ್ತಾರೆ. ದಾಂಡೇಲಿಯಿಂದ ಕೇರಳಕ್ಕೆ ಹೊಟ್ಟಿದ್ದಂಥ ಲಾರಿ ಅದು. ಕಟ್ಟಿಗೆ ತುಂಬಿಕೊಂಡು ಹೋಗ್ತಾ ಇದ್ದಂಥ ಲಾರಿ, ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಒಂದ್ ಕಡೆ ಆ ನೀರಿನಲ್ಲೂ ಕೂಡ ಸರ್ಚ್ ಮಾಡುವಂತ ಕೆಲಸ ಆಗ್ತಾ ಇದೆ, ಮತ್ತು ಒಂದ್ ಕಡೆ ಆ ಒಂದು ಮಣ್ಣು ಕುಸ್ತಿದೆಯಲ್ಲ ಅಲ್ಲೂ ಕೂಡ ಸರ್ಚಿಂಗ್ ನಡೀತಾ ಇದೆ. ಆದ್ರೆ ಅಲ್ಲಿನ ಡಿಸಿ ಆಗಿರುವಂತ ಲಕ್ಷ್ಮೀ ಪ್ರಿಯಾ ಅವರು ಮಣ್ಣಿನಡಿ ಸಿಕ್ಕಾಕೊಂಡಿರುವಂತ ಚಾನ್ಸಸ್ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಅವರು 2 ಪಾಸಿಬಿಲಿಟಿ ಕೂಡ ಹೇಳಿದ್ದಾರೆ. ಒಂದು, ಮಣ್ಣಿನಡಿ ಸಿಕ್ಕಾಕೊಂಡಿರುವಂತ ಸಾಧ್ಯತೆ ಕೂಡ ಇದೆ. ಇನ್ನೊಂದ್ ಕಡೆ ನೀರಿನಲ್ಲೂ ಕೂಡ ಕೊಚ್ಕೊಂಡೋಗಿರುವಂತ ಸಾಧ್ಯತೆ ಇರಬಹುದು ಅನ್ನುವಂಥದ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಗುಡ್ಡ ಇಟ್ ಇಸ್ ವೆರಿ ಅನ್ಸ್ಟೇಬಲ್. ಅದು ಸ್ಯಾಚುರೇಷನ್ ಕೆಪಾಸಿಟಿ ರೀಚ್ ಆಗಿದೆ. ಮಳೆ ಬಂದ್ರೆ ಅದು ಮತ್ತೆ ಬೀಳುತ್ತದೆ. ಸೊ ವಿ ಕೆನಾಟ್ ಟೇಕ್ ರಿಸ್ಕ್ ಆಫ್ ಪೀಪಲ್. ನಾನು ಪ್ರೊಹಿಬಿಟರಿ ಆರ್ಡರ್ಸ್ ಪಾಸ್ ಮಾಡಿದ್ದೀನಿ ಅಂಡ್ ಪೊಲೀಸ್ ಇಸ್ ಎನ್ಫೋರ್ಸಿಂಗ್ ಇಟ್. ಒಂದು ಲಾರಿ, ಟಿಂಬರ್ ಲಾರಿ ಇದೆ, ಸೊ ಭಾರತ್ ಬೆನ್ಸ್ದು. ಅದು ಅಲ್ಲಿ ಲಾಸ್ಟ್ ಸೀನ್ ಲೊಕೇಶನ್ ಅಲ್ಲಿ GPS ತೋರಿಸ್ತಾ ಇದೆ. ಸೊ 2 ಪಾಸಿಬಿಲಿಟಿ ಇರಬಹುದು, ಅಲ್ಲಿ ಮಣ್ಣು ಒಳಗಡೆ ಇರಬಹುದು ಅಥವಾ ನೀರಲ್ಲಿ ಹೋಗಿರಬಹುದು. ಸೊ ನಮಗೆ ಈಗ NIT ಸೂರತ್ ಕಲ್ಲಿಂದ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ಸ್ ಅಂತ ಡಿವೈಸ್ ಬರ್ತಾ ಇದೆ. ಅದರಲ್ಲಿ ಕಾಣುತ್ತೆ ಏನು ಒಳಗಡೆ, ಮಣ್ಣು ಒಳಗಡೆ ಏನು ಸ್ಟ್ರಕ್ಚರ್ ಇದ್ರೂ ಅದರಲ್ಲಿ ಕಾಣುತ್ತೆ. ಸೊ ಅದು ಇಟ್ಕೊಂಡು ನಾವು ಐಡೆಂಟಿಫೈ ಮಾಡಬಹುದು. ಸಪೋಸ್ ಸಿಕ್ಕಿದ್ರೆ ವಿ ವಿಲ್ ಡೂ ದಟ್ ಪ್ರಾಸೆಸ್ ಕಂಟಿನ್ಯೂಸ್ಲಿ. 10 ಜನರಲ್ಲಿ 7 ಬಾಡಿ ಸಿಕ್ಕಿದೆ, 3 ಜನ ಇನ್ನೂ ಮಿಸ್ಸಿಂಗ್ ಇದ್ದಾರೆ. ನೀರಲ್ಲೂ ಕೂಡ ಇರೋದಕ್ಕೆ ಸಾಧ್ಯತೆ ಇದೆ. ಈ ಡಿವೈಸ್ ಏನು ಹೇಳ್ತಾ ಇದ್ದಾರೆ ಅದು ನೀರಲ್ಲೂ ಕೂಡ ವರ್ಕ್ ಆಗುತ್ತೆ ಅಂತ ನಮ್ಗೆ ಹೇಳಿದ್ರು. ಸೊ ಒನ್ಸ್ ಆ ಎಕ್ಸ್ಪರ್ಟ್ ಟೀಮ್ ಬಂದ ತಕ್ಷಣ ನಮ್ಗೆ 2 ಕಡೆನೂ ಕ್ಲಾರಿಟಿ ಸಿಗುತ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.